ನಮಸ್ಕಾರ ಎಲ್ರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಶ್ಲೀಲ ಸಂದೇಶ ಕಳುಹಿಸಿದ ಒಂದೇ ಕಾರಣಕ್ಕೆ ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರೆಸಿಕೊಂಡು ದರ್ಶನ್ ಆ್ಯಂಡ್ ಗ್ಯಾಂಗ್ ಹತ್ಯೆ ಮಾಡಿದ ಆರೋಪದ ಮೇಲೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆದ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ. ಹಲವು ಕೋನಗಳಲ್ಲಿ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಸಾಕ್ಷಿಗಳು ಕೂಡ ಸಿಕ್ಕಿದೆ. ಕೊಲೆ ಪ್ರಕರಣದಲ್ಲಿ ದಿನ ಕಳೆದಂತೆ ಒಂದಕ್ಕಿಂತಲೂ ಒಂದು ಭೀಕರ ಘಟನೆಗಳು ಹೊರಬರ್ತಾ ಇದೆ. ನಿನ್ನೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ವಾದ ಮಂಡಿಸಿದಂಥ ವಿಶೇಷ ಅಭಿಯೋಜಕರು ದರ್ಶನ್ ಮತ್ತು ಗ್ಯಾಂಗ್ನವರು ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆಂಬ ಅಂಶ ಹೊರಗೆ ಬಂದಿತ್ತು. ಇಂದು ಅದಕ್ಕಿಂತಲೂ ಹೇಯ ಕೃತ್ಯವನ್ನು ಈ ಗ್ಯಾಂಗ್ ಎಸಗಿರುವ ಅಂಶ ಬಯಲಾಗಿದೆ. ಹೌದು, ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯಲ್ಲಿ ಇನ್ನಷ್ಟು ಬೆಚ್ಚಿ ಬೀಳಿಸುವ ಅಂಶಗಳು ಪತ್ತೆಯಾಗಿವೆ. ಇನ್ನು ದರ್ಶನ್ ತುಗುದೀಪ್ ಜಗಳ ಮಾಡದ ವ್ಯಕ್ತಿ ಯಾರಿದ್ದಾರೆ ಹೇಳಿ ಎನ್ನುವ ಹಂತಕ್ಕೆ ಈಗ ಬಂದು ನಿಂತಿದ್ದೇವೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಹುತೇಕ ಎಲ್ಲರ ಜೊತೆಯಲ್ಲೂ ಕಿರಿಕ್ ಮಾಡಿಕೊಂಡಂಥ ದರ್ಶನ್ ಅವರು ತನ್ನ ಸ್ವಂತ ತಮ್ಮನ ಮೇಲೆ ಕೂಡ ಹಲ್ಲೆ ಮಾಡಿದರೆಂಬ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದರೆ ದಿನಕರ್ ತುಗುದೀಪ್ ಅವರು ತಮ್ಮ ಅಣ್ಣ ದರ್ಶನ್ ತುಗುದೀಪನ್ನು ಬಿಟ್ಟು ದೂರ ಹೋಗಿದ್ಯಾಕೆ? ಇದರ ಹಿಂದಿರುವ ಅಸಲಿ ಕಾರಣದ ಬಗ್ಗೆ ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಪಟ್ಟಣಗೆರೆ ವಿನಯ್ ಶೆಡ್ನಲ್ಲಿ ಇಂದು ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆನ್ನಲ್ಲೇ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮಾಹಿತಿ ಪ್ರಕಾರ ದರ್ಶನ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ ಅದೆಷ್ಟೋ ಜನರಿಗೆ ಈ ಶೆಡ್ನಲ್ಲಿಯೇ ಚಿತ್ರಹಿಂಸೆ ನೀಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಬಡ್ಡಿ ಕಟ್ಟದವರಿಗೆ ನರಕ ಆಗಿತ್ತು ಆ ಶೆಡ್. ಇನ್ನು ಆ ಶೆಡ್ನಲ್ಲಿ ಎಷ್ಟೆಲ್ಲ ಕೃತ್ಯಗಳು ಆಗಿದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದರ ಪರಿಣಾಮ ಅವರ ಪಕ್ಕೆಲುಬು ಮುರಿದಿತ್ತು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಮುರಿದ ಮೂಳೆ ಇದೆಯಲ್ಲ, ಅದು ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿತ್ತಂತೆ. ಮರ್ಮಾಂಗಕ್ಕೂ ಬಲವಾದ ಏಟು ಬಿದ್ದಿರುವುದರ ಕುರಿತು ವರದಿಯಲ್ಲಿ ಉಲ್ಲೇಖ ಆಗಿದೆ. ರೇಣುಕಾಸ್ವಾಮಿ ಎದೆಗೆ ಕಾಲಿಂದ ಬಲವಾಗಿ ಒದೆಯಲಾಗಿದೆ. ಒಟ್ಟು ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ 34 ಕಡೆ ಗಾಯದ ಗುರುತುಗಳು ಕಂಡುಬಂದಿದೆ. ಆರೋಪಿಗಳು ಮಾಡಿರುವ ಹಲ್ಲೆಗೆ ರೇಣುಕಾಸ್ವಾಮಿ ದೇಹದ ಹಲವೆಡೆ ರಕ್ತ ಹೆಪ್ಪುಗಟ್ಟಿದೆ ಅಂತ ಹೇಳಲಾಗಿದೆ. ರೇಣುಕಾಸ್ವಾಮಿ ಅಪಹರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಚಿತ್ರದುರ್ಗ ಜಿಲ್ಲೆಯ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ ರಾಘವೇಂದ್ರ ಎಂಬಾತ ಮಾಡಿರುವ ಕೃತ್ಯವೊಂದು ಇದೀಗ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನು ಅಪಹರಿಸಿ ಶೆಡ್ಗೆ ಕರೆದುಕೊಂಡು ಹೋಗಿ ಹಲ್ಲೆ ಮಾಡಿರುವುದಲ್ಲದೆ ರೇಣುಕಾಸ್ವಾಮಿಯನ್ನು ಕೊಂದ ನಂತರ ಆತನ ಮೈ ಮೇಲೆ ಇದ್ದಂಥ ಚಿನ್ನಾಭರಣ ಎಲ್ಲವನ್ನ ಆ ವ್ಯಕ್ತಿ ದೋಚಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಆಗ್ತಿದ್ದ ಕೂಡಲೇ ರಾಘವೇಂದ್ರ ಆ ಸ್ಥಳದಿಂದ ಪರಾರಿಯಾಗಿದ್ದಂತೆ. ಬಳಿಕ ಆತನಿಗೆ ಕರೆ ಮಾಡಿ 10 ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಅಂದಾಗ ಆತ ವಾಪಸ್ ಬಂದಿದ್ದಾನೆ. ಮೃತದೇಹವನ್ನು ಎಸೆಯಲು ರಾಘವೇಂದ್ರ ಸಹ ಜೊತೆಗೆ ಹೋಗಿದ್ದಾನೆ. ಆ ವೇಳೆ ರೇಣುಕಾಸ್ವಾಮಿ ಮೈ ಮೇಲೆ ಇದ್ದಂಥ ಚಿನ್ನದ ಆಭರಣಗಳನ್ನ ರಾಘವೇಂದ್ರ ದೋಚಿದ್ದಾನೆ. ಚಿನ್ನದ ಉಂಗುರ, ಚಿನ್ನದ ಸರ, ಬೆಳ್ಳಿ ಕಡಗ ಮತ್ತು ವಾಚ್ಗಳನ್ನ ತಕ್ಕೊಂಡಿದ್ದಾನೆ. ತನ್ನ ಪತ್ನಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಂಡಿದ್ದ ರಾಘವೇಂದ್ರ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡು ಆಕೆಯನ್ನು ಇರಿಸಿದ್ದ. ಅಲ್ಲದೆ ರೇಣುಕಾಸ್ವಾಮಿ ಮೈ ಮೇಲಿದ್ದ ಚಿನ್ನಾಭರಣಗಳನ್ನು ಕದ್ದಿದ್ದ ರಾಘವೇಂದ್ರ ಆ ಆಭರಣಗಳನ್ನ ಆತನ ಪತ್ನಿಗೆ ಕೊಟ್ಟಿದ್ದ. ಇನ್ನು ಚಿತ್ರದುರ್ಗಕ್ಕೆ ರಾಘವೇಂದ್ರನ ಕರೆತಂದಿರುವ ಪೊಲೀಸರು ಸ್ಥಳ ಮಹಾಜರು ಮಾಡಿದ್ದು ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿಯ ಅಪಹರಣದಲ್ಲಿಯೂ ಸಹ ರಾಘವೇಂದ್ರನದ್ದೇ ಪ್ರಮುಖ ಪಾತ್ರ ಇದೆ ಅಂತ ಹೇಳಲಾಗ್ತಿದೆ. ರಾಘವೇಂದ್ರನೇ ಜಗ್ಗು. ಅನು ಎಂಬ ದರ್ಶನ್ ಅಭಿಮಾನಿಗಳನ್ನ ಸೇರಿಸಿಕೊಂಡು ರೇಣುಕಾಸ್ವಾಮಿಯನ್ನು ಅಪಹರಿಸಿ ಕಾರಿನಲ್ಲಿ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಬಿಟ್ಟಿದ್ದಾನೆ. ಶೆಡ್ನ ಒಳಗೆ ರಾಘವೇಂದ್ರ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಕೂಡ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಮಾಡಿದಂಥ ಶೆಡ್ ಮೇಲೆ ಕೂಡ 108 ಅನುಮಾನ ಹುಟ್ಕೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಶೆಡ್ ಇವತ್ತು ಕೂಡ ಪೊಲೀಸ್ ವಶದಲ್ಲೇ ಇರುತ್ತೆ. ಪಟ್ಟಣಗೆರೆ ವಿನಯ್ ಶೆಡ್ನಲ್ಲಿ ಇಂದು ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾನೆ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆನ್ನಲ್ಲೇ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮಾಹಿತಿ ಪ್ರಕಾರ ದರ್ಶನ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ ಅದೆಷ್ಟೋ ಜನರಿಗೆ ಈ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಡಲಾಗಿತ್ತು ಅಂತ ಹೇಳಲಾಗಿದೆ. ದರ್ಶನ್ ವಿರುದ್ಧ ಮಾತನಾಡಿದವರಿಗೆ ಇದೇ ಶೆಡ್ನಲ್ಲಿ ಕರೆತಂದು ಡಿ ಗ್ಯಾಂಗ್ ಹೊಡೆಯುತ್ತಿದ್ರು ಅಂತ ಹೇಳಲಾಗಿದೆ. ಬಡ್ಡಿ ದುಡ್ಡು ಕಟ್ಟದ ಲೋನ್ ಪಾವತಿ ಮಾಡದವರಿಗೆ ಕೂಡ ಇದೇ ಶೆಡ್ನಲ್ಲಿ ಡಿ ಗ್ಯಾಂಗ್ ನರ್ಕ ತೋರಿಸ್ತಿದ್ರು ಅಂತ ಹೇಳಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತಷ್ಟು ಕೇಸ್ಗಳು ರಿವೀಲ್ ಆಗ್ಬೋದು ಅಂತ ಹೇಳಲಾಗಿದೆ. ಪೊಲೀಸರು ವಶಪಡಿಸಿಕೊಂಡ CC ಕ್ಯಾಮೆರಾ ದೃಶ್ಯಗಳ ಪರಿಶೀಲನೆ ಆಗ್ತಾ ಇದೆ. ಆರೋಪಿ ವಿನಯ್ ಸೇರಿದಂತೆ ಇತರ ಆರೋಪಿಗಳನ್ನು ಮತ್ತಷ್ಟು ತೀವ್ರವಾಗಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮಾದರಿಯಲ್ಲೇ ಹಲವಾರು ಜನರಿಗೆ ಗ್ಯಾಂಗ್ ಚಿತ್ರಹಿಂಸೆ ನೀಡಿತ್ತು ಎಂಬುದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ನಟ ದರ್ಶನ್ ಅವರು ಮಾತೆತ್ತರೆ ಎಲ್ಲರಿಗೂ ಹೊಡಿತಾರೆ ಎನ್ನುವ ಆರೋಪ ಈಗ ಕೇಳಿಬರ್ತಿದೆ. ಅದರಲ್ಲೂ ಸಹ ನಟರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಮ್ಯಾನೇಜರಿಗೆ, ಅಭಿಮಾನಿಗಳಿಗೆ ಹೀಗೆ ಯಾರು ಸಿಕ್ಕಿದ್ರೆ ಅವರಿಗೆ ನಟ ದರ್ಶನ್ ಅವರು ಹಲ್ಲೆ ಮಾಡಿದರೆಂಬ ಆರೋಪ ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಹೀಗಿರುವಾಗಲೇ ಸ್ವಂತ ತಮ್ಮ ದಿನಕರ್ ಮೇಲೆಯೂ ಇದೇ ದರ್ಶನ್ ಅವರು ಹಲ್ಲೆ ಮಾಡಿದರೆಂಬ ಆರೋಪ ಕೇಳಿ ಬರ್ತಾ ಇದೆ.
ಈ ಹಿಂದೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಮೇಲೆ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಆದರೆ ಈಗ ಕೊಲೆ ಮಾಡಿದರೆಂಬ ಆರೋಪ ಕೇಳಿಬಂದಿದೆ. ಅದರಲ್ಲೂ ಅಮಾಯಕ ವ್ಯಕ್ತಿ ಮೇಲೆ ದರ್ಶನ್ ಹೀಗೆ ಹಲ್ಲೆ ಮಾಡಿ ಕೊಲೆ ಮಾಡಿದನೆಂಬ ಆರೋಪ ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದೆ. ಹೀಗಿರುವಾಗಲೇ ದರ್ಶನ್ ತೂಗುದೀಪ್ ಅವರ ತಾಯಿಯವರು ಮತ್ತು ಅವರ ತಮ್ಮ ಇವರಿಗೆ ದರ್ಶನನ್ನು ನೋಡೋದಕ್ಕೆ ಬಂದಿಲ್ಲ. ಅಷ್ಟೇ ಅಲ್ಲದೆ ದರ್ಶನ್ ಬಗ್ಗೆ ದಿನಕರ್ ತೂಗುದೀಪ್ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಹಾಗಾದರೆ ಈ ಇಬ್ಬರ ನಡುವೆ ಏನಾಗಿತ್ತು? ದರ್ಶನ್ ಅವರು ತಮ್ಮ ತಮ್ಮನ ಮೇಲೆ ಹಲ್ಲೆ ಕೂಡ ಮಾಡಿದ್ರಾ? ಅಣ್ಣ ತಮ್ಮ ದೂರ ಆಗಲು ಕಾರಣ ಏನು? ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದಾಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ದರ್ಶನ್ ಆಪ್ತರು ಹೇಳಿರುವ ಪ್ರಕಾರ ದರ್ಶನ್ ಮತ್ತು ದಿನಕರ್ ತೂಗುದೀಪ್ ಜಗಳ ಆಡಿದ್ರಂತೆ. ಸಾರಥಿ ಸಿನಿಮಾ ಹಿಟ್ ಕುರಿತಾಗಿ ಈ ಇಬ್ಬರ ನಡುವೆ ಯುಗಾದಿ ಹಬ್ಬದ ದಿನ ಕಿರಿಕ್ ಆಗಿತ್ತಂತೆ. ಆಗ ನಟ ದರ್ಶನ್ ಅವರು ತನ್ನ ಸ್ವಂತ ತಮ್ಮ ದಿನಕರ್ ತೂಗುದೀಪ್ ಮೇಲೆ ಕೂಡ ಹಲ್ಲೆ ಮಾಡಿದ್ರಂತೆ. ಅನಂತರವೇ ಇಬ್ಬರು ಕೂಡ ದೂರವಾಗಿದ್ದಾರೆ ಎಂಬ ಆರೋಪ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.